ನಮಸ್ಕಾರ. ಪ್ರಸಿದ್ಧ ಕವಿ ರಮೇಶ್ ಅರೋಲಿಯವರ ಒಂದು ಕವಿತೆ. ಈ ಕವಿತೆಯನ್ನು ನಾನು ಮಯೂರ ಮಾಸಪತ್ರಿಕೆಯಿಂದ ಆರಿಸ್ಕೊಂಡಿದ್ದೀನಿ. ಕವಿತೆಯ ಶೀರ್ಷಿಕೆ ಮತ್ತೆ ಪ್ರೇಮಿಸುವಂತಾದರೆ ಸಖಿ. ಸಖಿ, ಮತ್ತೊಮ್ಮೆ ಪ್ರೇಮಿಸುವಂತಾದರೆ ನಾವು ಹೀಗೆ ಮಾಡಬಹುದಿತ್ತು. ನನ್ನ ಕಿವಿ ನಿನ್ನ ಹೆಸರು ಕೇಳಿಸಿಕೊಂಡು ಒಂದು ದಿನ ನಿನ್ನೆದುರು ನಿಂತು ಹೆಸರೇನೆಂದು ಕೇಳಬಹುದಿತ್ತು. ಇಲ್ಲ, ಹೇಳಬಹುದಿತ್ತು ನನ್ನ ಹೆಸರೇನು ಕೇಳೆಂದು. ಅದುರುವ ನಿನ್ನ ಕೈಯ ಆ ನಡುಕ ನನ್ನನ್ನು ಕಂಪಿಸಿ ನಾಲಿಗೆ ಒಣಗಿಸಿ ತಲುಪಿಸಬಹುದಿತ್ತು ನನ್ನ ಹೆಸರನ್ನು ನಿನ್ನ ನೇತಾಡುವ ಆ ಜುಮಕಿಗೆ. ಮತ್ತೆ ಪ್ರೇಮಿಸುವಂತಾದರೆ ಸಖಿ. ಕಾಲ ನಮ್ಮ ಕಾಲ್ನಡಿಗೆಯನ್ನು ತುಸು ಅಳೆದು ಸಮವಾಗಿ ತುಳಿಸಬಹುದಿತ್ತು. ಇಲ್ಲ, ನಿನ್ನನ್ನು ನನ್ನೆದುರು ನಡೆಯಿಸಿ ನನ್ನನ್ನು ಹಿಂಬಾಲಿಸಲು ಆದೇಶಿಸಬಹುದಿತ್ತು. ಈಗ ನಿನ್ನ ಕಣ್ಣು ನನ್ನನ್ನು ಹಿಂಬಾಲಿಸುವಂತೆ. ಹೀಗೆ ಮತ್ತೆ ನಾವು ಪ್ರೇಮಿಸುವಂತಾದರೆ ಸಖಿ ಬಚ್ಚಿಟ್ಟುಕೊಳ್ಳಬಹುದಿತ್ತು ಬಳಿ ಸುಳಿಯಲು ಗಡಿ ಮೀರುವ ಎದೆ ಬಡಿತವನು. ಇಲ್ಲ, ಉಳಿಸಿಕೊಳ್ಳಬಹುದಿತ್ತು ಮತ್ತೆಂದಾದರೂ ನಗದು ಮಾಡಿಕೊಳ್ಳಬಹುದಿದ್ದ ತುಟಿ ಅಂಚಿನ 4 ಮುಕ್ತಾದರನ್ನು. ಪತಂಗಗಳೆರಡು ಪಹರೆ ಕಾಯುವ ಸಂಜೆ. ಮತ್ತೆ ನಾವು ಪ್ರೇಮಿಸುವಂತಾದರೆ ಸಖಿ. ನಿನ್ನ ಕಣ್ಣ ಕಾಡಿಗೆಯನ್ನು ಮುಗಿಲಿಗೆ ಬಳಿದು ನೆಲಕ್ಕೆ ಉದುರುವ ಅನಾಥ ಚುಕ್ಕಿಗೆ ಪ್ರೇಮಿಗಳೆಂದು ಹೆಸರು ಇಡಬಹುದಿತ್ತು. ಹೀಗೆ ನಾವು ಮತ್ತೆ ಪ್ರೇಮಿಸಬಹುದಿತ್ತು ಸಖಿ. ಹೀಗೆ ನಾವು ಮತ್ತೆ ಪ್ರೇಮಿಸಬಹುದಿತ್ತು ಸಖಿ. ಧನ್ಯವಾದಗಳು.